ನಮಸ್ಕಾರ 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 ಎಂತ ಹೇಳುದು ಮಾರೆ. 3 ಕುಯ್ಡಿ ಸಿಕ್ಕಿತ್ತೈತೆ ಆದ್ರೆ ಎಂತ ಮಾಡುದು, ಬಲಿಗೂಡೆ ಹೋಗಿ ಕಲ್ಮೇನ್ ಬಿತ್ಕೊಂಡಿದ್ದೈತೆ. ಆ ಮೀನೆಲ್ಲ ಸ್ವಲ್ಪ ಹೆಜ್ರೆಲ್ಲ ಹಾಳಾಯ, ಅದಕ್ಕೆ ಈಗ ಮೀನಿನೆಲ್ಲ ಮಾರುಕೈತೆ. ನಾವು ಅದನ್ನ ಇವತ್ತೇ ಕಬಾಬ್ ಮಾಡುದು ಹೆಂಗೆ ಕಾಣಿ, ಯಾವ ಥರ ಇರುತ್ತೆ ನೋಡಿ ಕಾಣಿ. ಒಂದು ಇಡಂದ್ರೆ ಇಡು ತಗೊಬ ಅಂದ್ರೆ ತಗೊಂಡಪ್ಪ 3 ತಗೊಂಡಪ್ಪ ಪಿಜ್ಜೆ ಗಿಟ್ಟಂದ್ರೆ ಸಾಮ ಗೊಚ್ಚಿ ಹೋಯ್ತಾರೆ ನೋಡಿ. ಇದೆಲ್ಲ ಪಲ್ಲಿಗಿದೆ ಹಾಳೈತೆ ನಲಿಕಿದ ಹಾಳ ಇಲ್ಲ, ಹಾಳ ಇಲ್ಲ, ಇಲ್ಲ ಹಾಳ ಕಲ್ಲಿ ತಾಂಗಿ ಗರ್ಚಿ ಎಲ್ಲ ಹೋಯ್ತು, ಡ್ಯಾಮೇಜ್ ಆಯ್ತು. ಕಂಡಪ್ಪ ಇದು ಹೆಂಗಿತ್ತು ಮೀನು, ಹೆಂಗಿತ್ತು? ಹಾಂ ಹೊಡೆತ ಹಿಡಿ, ಆಚೆ ಹಿಡಿ, ಹೋಗ್ರು 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 ಹೇಳಿ ಹೊಡಿತ ಕಡ. 3 ಮೀನು ಕಲ್ಲಿಗೆಲ್ಲ ತಾಂಗಿ ಸ್ವಲ್ಪ ಡ್ಯಾಮೇಜ್ ಆಯ್ತು ಕಣ. ಎಂತ ಇದು ಕೋಡಿ ಮಾಂಸ, ಇದಕ್ಕೆ ಬಾರಮುಂಡಿ ಅಂತರ ಅಥವಾ ಇಂಗ್ಲೀಷಾಗೆ ಸೀಬಾ ಸಲಂತ್ರ, ಬಾರಮುಂಡಿ ಸೀಬಾ ಸಲಂತ್ರ. ನಾನು ಹೆಂಗೆ ಮಾಡೋದಂತ ಹೇಳ್ತೇವೆ. ಕಬಾಬ್ ಮಾಡ್ತೈತಿ ಇದನ್ನೇ. ಫಸ್ಟ್ ಬಟ್ಲಿಗೆ ಒಂಚೂರು ರೂಪಾಯಿ ಕಂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಕ್ಕೆ, ಮಟ್ಟಿ ಆಗ್ಬೇಕು, ಮೊಟ್ಟೆ. ಎರಡು ಕೋಳಿ ಮಟ್ಟಿ, ಕಬಾಬ್ ಪೌಡ್ರ್ ಹಾಕಕ್ಕೆ ಹಿಂಗೆ ಅದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಕಬಾಬ್ ಪೌಡ್ರ್ ಹಾಕಕ್ಕೆ ಸಮ ಹಾಕಿ ಎಷ್ಟಿತ್ತು ಅಷ್ಟು ಹಾಕಿ, ಹಳದಿ ಹಿಟ್ಟು ಹಾಕಿ, ಹಳದಿ ಪುಡಿ ಹಾಕಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಹಾಕಿ, ಜಾಸ್ತಿ ಹಾಕಿದ್ರೆ ಟೇಸ್ಟ್ ಲೈಕ್ ಇರೋದಿಲ್ಲ. ಚಂದ ಮಾಡಿ ಮಿಕ್ಸ್ ಮಾಡ್ಕಿ ಹಿಂಗೆ ಸಮ ಮಿಕ್ಸ್ ಮಾಡಿ. ಇದಕ್ಕೆ ಜೋಳದ ಪುಡಿ ಹಾಕಕ್ಕೆ, ಕಾರ್ನ್ ಫ್ಲೋರ್, ಅದಕ್ಕೆ ಸ್ವಲ್ಪ ಖಾರ, ಮೀನು ತೆಗ್ದು ಅದಕ್ಕೆ ಹಾಕಿ ಫುಲ್ಲ ಮಿಕ್ಸ್ ಮಾಡ್ಕೀಗ. ಮಿಕ್ಸ್ ಮಾಡಿ ಆದ್ಮೇಲೆ ಒಂದು ಅರ್ಧ ಗಂಟೆ ಹಾಗೆ ಬಚ್ಚಗ, ಆಮೇಲೆ ಫ್ರೈ ಮಾಡಿ ಹಾಕಿದ್ರೆ ತಿಂದ್ರೆ ಆಯ್ತು ಅಷ್ಟೇ. ಕಬಾಬ್ ಎಣ್ಣೆ ಬಿಟ್ಕೊಂಡು ಹೆಂಗೆ ಬೇಕಾದ್ರೆ ತಿಂದಾಕ ನೀವು. ಕಬಾಬ್ ಮಾಡೋದೀಗ, ಬಾರಮುಂಡಿ ಕಬಾಬ್. ಎಣ್ಣೆ ಹಾಕಿ ಗ್ಯಾಸ್ ಹಚ್ಚಿದ್ದೇವೆ, ಬೆಂಕಿ ಫುಲ್ ಇಟ್ಟಿದೆ. ಹೀಗೆ ಕಬಾಬ್ ಬಿಡುದು. ತಿಂಬೋದಿಗೆ ಹೆಂಗಿರುತ್ತೆ ನೋಡಿ, ವಿಡಿಯೋ ಮಾಡ್ತೆ ನೋಡಿ, ಖುಷಿ ಪಡಿ. ನೀವು ಹಿಂಗೆ ಬೇಕಾದ್ರೆ ಮಾಡ್ಕೊ ತಿನ್ಲಕ್ಕೆ ಕಾಣಿ. ಬಿಸಿ ಬಿಸಿ ಕುಯ್ಡಿ ಕಬಾಬ್ ರೆಡಿಯಾಗಿದೆ. ಇಷ್ಟ ಆದರೆ ಕಾಣಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.